ಈಗ ಜಸ್ಟ್ ನಾನು ಬೆಳಗಾವಿ ಬಂದೇನೀಗ. ಇವೆಲ್ಲ ಸ್ಟೇರ್ಕೇಟ್ ಜನಗಳು ಕುಂತು ನೋಡಾಕಿದ್ದೆ, ಚಲೋ ಮಾಡ್ಯಾರ ಒಟ್ಟು. ಫೈನಲಾಗಿ ನಾನೀಗ ಬಂದೇನಿ. ಇದು ಯಾವ ಸರ್ಕಲ್ ಅಂತ ಗೊತ್ತಿಲ್ಲ ನನಗೆ, ಆದ್ರೂ ಕೂಡ ಇಲ್ಲಿ ಬಂದೇನಿ. ಸೊ ಇಲ್ಲೇ ಶಿವಾಜಿ ಜಯಂತಿ ಮಾಡ್ತಾರೆ, ಇಲ್ಲೇ ಎಲ್ಲ ಮೆರವಣಿಗೆಲ್ಲ ಇಲ್ಲೇ ಬರ್ತಾವೆ. ನೀವು ನೋಡ್ಬೋದು ಅಲ್ಲೇ ಪಾಟಣಿ ಗಿಟಣಿಗೆಲ್ಲ ಅಲ್ಲೇ ಹಾಕ್ಯಾರೆ, ಯಾಕಂದ್ರೆ ಎಲ್ಲ ಮೆರವಣಿಗೆ ನೋಡಲಿ ಅಂತ ಜನ. ಓಂ ಸಾಯಿ LED ಸ್ಕ್ರೀನ್ ಅಂತ ಹಾಕಿದ್ದಿಲ್ಲ, ಗಾಡಿ ಬರೋದಿತ್ತು ನೋಡ್ಬೋದು ನೀವು. ಸೌಂಡ್ ಹಚ್ತಾರೆ ಇಲ್ಲೇ, ಮತ್ತು ಸೌಂಡ್ ಐತಿ ಇಲ್ಲೇ. ಏನೋ ಪ್ರೋಗ್ರಾಮ್ ಲೈಟ್ ಅಂತ ಮಾಡ್ದಾರೆ ಇಲ್ಲೇ, ಪ್ರೋಗ್ರಾಮ್ ಐತಿ ಇವತ್ತಿಲ್ಲೇ. ಬಟ್ ನಾವು ನೀವು ನೋಡಬೇಕು ಏನಾಕಿತ್ತು. ಇನ್ನೂ ತಯಾರಿ ಆಗಬೇಕು ಅಂದರೆ ಇನ್ನೂ ಅರೇಂಜ್ಮೆಂಟ್ ಬಾಕಿ ಐತಿ. ಅಷ್ಟಕ್ಕೆ ಅರೇಂಜ್ಮೆಂಟ್ ಮುಗಿದಿಲ್ಲ, ಅದು ಇನ್ನೂ ಅರೇಂಜ್ಮೆಂಟ್ ಭಾಳ ಐತಿ. ಸೊ ಕರೆಯೋ ಕಡೆ ನನಗೂ ಕೂಡ ನಿಲ್ಲಕ್ಕೆ ಟೈಮ್ ಇಲ್ಲ, ನಾನು ಕೂಡ ಊರ ಕಡೆ ಹೋಗಬೇಕು. ಕೊಲ್ಲಾಪುರಕ್ಕೆ ಹೋಗಿದ್ದೆ ನಾನು ಶಿವ ಜಯಂತಿ ಸಂಬಂಧ, ಅದ್ರ ಸಂಬಂಧ ನನಗೂ ಕೂಡ ಟೈಮಿಂಗ್ ಇಲ್ಲ. ಕರೆನು ಶಿವ ಜಯಂತಿ ಇವತ್ತು ರಾತ್ರಿ ಭಾಳ ಚಂದ ಇರ್ತೈತೆ ನೋಡೋಕೆ. ಆಮೇಲೆ ಕುಂತು ನೋಡೋಕೆ ಕುರ್ಚಿ ಇರ್ಚಿ ಅವೆಲ್ಲ ಉದ್ದದ್ದು ಏನೇನು ಭಾಳ ಚಂದ ಹಾಕ್ಯಾರ, ಭಾಳ ಚಂದ ಮಾಡ್ಯಾರ. ಇವತ್ತು ರಾತ್ರಿ ಅಂತೂ ನೋಡೋಂಗೆ ಇರ್ತೈತಿ, ಭಾಳ ಚಂದ ಇರ್ತೈತಿ, ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಬಟ್ ನನಗೆ ಊರಿಗೆ ಹೋಗೋದು ಸ್ವಲ್ಪ ಅರ್ಜೆಂಟ್ ಇರ್ತಾರೆ, ಸಂಬಂಧವಾಗಿ ನಂಗೆ ನಿಲ್ಲಕ್ಕಾಗೋದಿಲ್ಲ. ಏನೂ ಅರ್ಜೆಂಟ್ ಇದ್ದಿಲ್ಲ ಅಂದ್ರೆ ನಿಂತಿದ್ದೆ ನಾನು ಬೇರೆ ಪ್ರಯಾಣ ಮಾಡಿದ್ದೆ, ಎಲ್ಲ ಉಲ್ಟಾ ಪುಲ್ಟಾ ಆಯ್ತು.